ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾನಿಲ್ ಬ್ಲಾಗ್ಸ್. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಆಲ್ರೆಡಿ ಪೂಜೆ ಕಂಪ್ಲೀಟ್ ಆಗಿದೆ. ಹಾಗೆ ನಾನಿವತ್ತು ನೈವೇದ್ಯಕ್ಕೆ ಪಾಯಸ ಹಾಗೂ ಹೆಸರುಬೇಳೆನ ಮಾಡ್ಕೋತಿದ್ದೆ. ಅದಕ್ಕೆ ಹೆಸರುಬೇಳೆನ ನಿನ್ನೆ ನೈಟೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಬೇಗ ಮಾಡಿಬಿಡಬೇಕು ಅಂತ. ಹೆಸರುಬೇಳೆಗೆ ಕ್ಯಾರೆಟು, ಕೊತ್ತಂಬರಿ ಹಾಗೆ ಸೌತೆಕಾಯಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಮೆಣಸು ಹಾಗೆ ನಿಂಬೆ ಹುಳಿನ ಹಾಕಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಹಾಕಿ ಮಿಕ್ಸ್ ಮಾಡಿ ನಾನು ಹೆಸರುಬೇಳೆನ ಬೇಗ ರೆಡಿ ಮಾಡಿದೆ. ಅದಾದಮೇಲೆ ಪಾಯಸ ಮಾಡಲಿಕ್ಕೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಅದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿ ಆದಮೇಲೆ ಒಂದು ಲೋಟ ಹಾಲು ಹಾಗೆ ಒಂದೆರಡು ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಆದಮೇಲೆ ಒಂದು ಬೌಲ್ ಸಕ್ಕರೆ ಹಾಗೆ ಆಗಲೇ ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ, ಗೋಡಂಬಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಹಾಗೆ ಬಾದಾಮ್ ಪೌಡ್ರನ್ನ ಹಾಕಿ ಕುದಿಸಿದ್ರೆ ಪಾಯಸ ರೆಡಿ ಆಗುತ್ತೆ. ಹೆಸರುಬೇಳೆ ಹಾಗೂ ಪಾಯಸ ರೆಡಿ ಆಗ್ತಿದ್ದಂಗೆ ನೈವೇದ್ಯಕ್ಕಿಟ್ಟು ನಾನು ಪೂಜೆ ಮಾಡಿಕೊಂಡೆ. ನಾನು 6:30 ಅಷ್ಟರಲ್ಲಿ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾ ಮೊದಲೆರಡು ಸಲ ಹಬ್ಬ ಮಾಡಿದಾಗ ಒಬ್ಬಟ್ಟು, ಕರ್ಜಿಕಾಯಿ, ಚಕ್ಲಿ, ಕೋಡುಬಳೆ ಈ ಥರ ತಿಂಡಿ ಎಲ್ಲ ಮಾಡಿ ಇಟ್ಟಿದ್ದೆ. ಬಟ್ ನಮ್ಮ ಮನೆಯಲ್ಲಿ ಆ ಥರ ಹಿಂದಿನ ದಿನ ಮಾಡಿ ಹಬ್ಬದ ದಿನ ಪೂಜೆಗೆ ಇಡಬಾರ್ದು, ಅದು ತಂಗಳಾಗುತ್ತೆ ಅಂತ ಹೇಳಿದ್ದಕ್ಕೆ ಈ ಸಲ ಅಷ್ಟೇನೂ ಮಾಡಲಿಲ್ಲ. ಇನ್ನು ಪೂಜೆ ಮುಗಿತಿದ್ದಂಗೆ ಕಿಚನಿಗೆ ಬಂದು ತಿಂಡಿ ರೆಡಿ ಮಾಡಲಿಕ್ಕೆ ಶುರು ಮಾಡಿದೆ. ನಾನಿವತ್ತು ತಿಂಡಿಗೆ ಶಾವಿಗೆ ಬಾತ್ ಮಾಡ್ಕೋತಾ ಇದ್ದೀನಿ. ಶಾವಿಗೆನ ಮೊದಲು ಒಂದು 2-3 ಮಿನಿಟ್ಸು ಬಿಸಿನೀರಲ್ಲಿ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊತಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಈಸಿ ರೆಸಿಪಿ ಆಗಿರೋದ್ರಿಂದ ಬೇಗ ತಿಂಡಿ ಮಾಡ್ಬೋದು ಅಂತೇಳಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಾ ಇಲ್ಲಿ ಒಂದೆರಡು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ಹಾಕ್ಕೊಂಡು ಒಂದು 2-3 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಹಾಗೆ ನಿಂಬೆ ಹುಳಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿದರೆ ಒಗ್ಗರಣೆ ರೆಡಿ ಆಗುತ್ತೆ. ಇನ್ನು ಈ ಶಾವಿಗೆ ಬಾತು ಮಾಡೋದಕ್ಕೆ ತುಂಬ ಈಸಿ ಆದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ರೆಸಿಪಿ ಕೂಡ ಹೌದು ಇದು. ಲಾಸ್ಟಲ್ಲಿ ಬೇಯಿಸಿಟ್ಕೊಂಡಿರೋವಂಥ ಶಾವಿಗೆನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಎಲ್ಲ ಮಿಕ್ಸ್ ಮಾಡಿದರೆ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಇನ್ನು ಕೆಲವರು ಇದನ್ನು ಸೇಮ್ ರೈಸ್ ಬಾತ್ ಮಾಡೋ ಥರ ಒಂದೇ ಪಾಟಲ್ಲಿ ಸಹ ಮಾಡ್ಕೋತಾರೆ, ಬಟ್ ನಾನು ಈ ರೀತಿಯಾಗಿ ಮಾಡ್ಕೋತೀನಿ. ಇನ್ನು ತಿಂಡಿ ಎಲ್ಲ ಆಗ್ತಿದ್ದಂಗೆ ಅಜ್ಜಿ ಮನೆಯಿಂದ ಅಲ್ಲಿ ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ ಅಂತ ಫೋನ್ ಬಂತು. ಪೂಜೆ ಎಲ್ಲ ಮುಗಿಸಿ ಇವಾಗ ಅಜ್ಜಿ ಮನೆಗೆ ಬಂದಾಯಿತು. ಬನ್ನಿ ಇವಾಗ ನನ್ನ ತಂಗಿದಿರಿಬ್ರನ್ನ ಮಾತಾಡ್ಸೋಣ. ಹಾಯ್, ಹೊಸ ಬಟ್ಟಿನವ ಇಲ್ಲಿವ ಯಾರು ಕೊಡ್ಸಿದ್ದು ಬಟ್ಟೆ? ಹಾಯ್ ಕೆಂಪಿ, ಚೆನ್ನಾಗೈತವ ನಂದು ಸೀರೆ. ಹಾಂ, ಹೆಂಗೈತೆ ಹೇಳು? ಚೆನ್ನ. ನಿಂದು ಬಟ್ಟೆ? ನಿಂದು ಚೆನ್ನ. ಹಾಂ, ನಿಂದು ಉದ್ದ. ನಿಂಗೆ ಯಾಕೆ ಉದ್ದ ಕೊಡ್ಸಿರು ಕೇಳು? ಇಸ್ಕೋವ. ಹಾಂ, ತಲೆ ಬಚ್ಬೇಕಾ? ಆಯಿತು. ಈ ಹೂವಿನ ತಟ್ಟೆ ತಕ್ಷಣ ಕುಂಕುಮನ ಹೂವಿನ ತಟ್ಟೆ ಆ ಕಡೆ ಕೈಗೆ ಎತ್ತ. ನೀನು ಇದೆಷ್ಟು ಅವ್ರಿಗೆ ಇದು ಸತಿ ದಪ್ಪ ಕೊಟ್ಟರು ತಟ್ಟೆ ನಿಮ್ಗೆ ಬೇಕು. ಕುಂಕುಮ ಅರ್ಶನ ಮಾಡಬೇಕು. ಅವ್ರಿಗೆ ಕೂರಿಸ್ಬಿಟ್ಟು ಇಕ್ಕೆ 3 ಜನಕ್ಕೂ ಅರ್ಶನ ಕುಂಕುಮನ ಮನೆ ಮೇಲೆ ಕೂರಿಸಿ ಆ ಕಡೆ ಇಡು ಫಸ್ಟು ಬಂದ ಕೈಯಲ್ಲಿ. ಆ ಕಡೆ ಈಗ ಹಣೆ ಕುಂಕುಮ ಅರ್ಶನ ಇದು ನೋಡು. ಕಾಲ್ಗೆ ಇಡು, ಕಾಲುಗಳಿಗೆ ಅರ್ಶನ ಕುಂಕುಮ ಇಡು. ಇದು ಈ ಹಬ್ಬದಲ್ಲ ಮಾಡೋದು, ಸಂಕ್ರಾಂತಿಲಲ್ವಾ? ಹೀಗೆ ಮಾಡೋದು. ಇವರೇ ಹೆಣ್ಮಕ್ಳು ಮನೆಗೆ ಅವರೇ ಲಕ್ಷ್ಮೀದಿರು ಅಂತ. ನಮಸ್ಕಾರ ಮಾಡಿದ್ರು ಅವರಿಬ್ಬರು ಕಾಲಿಗೆ ಮುಳುಗು. ಇಬ್ಬರು ಕಾಲಿಗೂ ನಮ್ಮ ಮನೆ ಲಕ್ಷ್ಮೀರು
ಅಂದ್ಬಿಟ್ಟು ನಮಸ್ಕಾರ ಮಾಡು. ಒಳಗಡೆ ಇಕ್ಕಿ ಫಸ್ಟು ಸರಿ ನೋಡಿ. ಹಾಂ ಇಡು ಹಿಂಗೆ ಮಾಡಬೇಕು. ಅಮ್ಮನ ಹಾಕ್ಬೇಕು, ಅಮ್ಮನ ತಲೆ ಹಾಕ್ಬೇಕು, ಅಮ್ಮನ ಹಾಕ್ಬೇಕು ತಲೆ ಮೇಲೆ ಅಲ್ವಾ ಮಾಡ್ಕೊಂಡ್ರಲ್ಲ. ಜಾಣ ಜಾಣಿ ಮಾಮಿ ನೀನು ಬರೇ ಕನ್ಯಾ ಪೂಜೆ ಅಲ್ವಾ ಮಾಡೋದಂತೆ. ಪೂಜೆ ಮಾಡಿಕ್ಕಿಲ್ಲ ಅಷ್ಟೇ ಕುತ್ಕೊಂಡ್ ತಗೋ. ಯಾರು ಕಾಕಾಗ ಮೊಮ್ಮು ಹಾಕಿದ್ದು? ನೀನು ಓಡಾಯ್ತು ಖುಷ್ ಕಾಕ. ಆಗ್ಲೇ ಏನು ಚಮಕ್ ಕೊಟ್ಲು ಗೊತ್ತಾ ಪಿಂಕಿ? ಕೆಂಪಿ ಕಡಲೆ ಕೊಡು ಅಂತ ಕೇಳಿದ್ರೆ ತಿಂದಂಗೆ ಅವಳು ಬಾಯಿಗೆ ತಿನ್ಸಕ್ಕೆ ಹೋಗ್ಬಿಟ್ಟು ವಾಪಸ್ ಇವಳು ಬಾಯಿಗೆ ಹಾಕೊಬಿಟ್ಟು. ಮೊಸರು ಚೆನ್ನಾಗಿತ್ತಲ್ವ ತಿನ್ನಕ್ಕೆ? ಅಲ್ಲಿ ಎರಡು ಕಾಕ ಪಿಂಕ ಅಲ್ಲಿ ನಿಂದು ಮೊಮ್ಮು ತಿನ್ನೋಕೆ ಬಂದೈತೆ ನೋಡು. ಒಂಚೂರು ಸಪ್ಪೆ ಆಗಿತ್ತು, ಸಕ್ಕರೆ ಹಾಕಿಟ್ಟೆ. ಬಾಯ್. ಎಲ್ಲೋಯ್ತಿದ್ದೀರಾ? ಅಪ್ಪಿ ಆಯ್ತಾಯ್ತು ಹೋಗ್ರಿ ಬಾಯ್ ಟಾಟಾ. ಹಾಂ ನಾನು ಸತಿ ಜೊತೆ ಹೋಯ್ತೀನಿ, ನಿನ್ನ ಅಪ್ಪಿ ಕರ್ಕೊ ಹೋಯ್ತಾನೆ. ಹಾಂ ಟಾಟಾ. ಹಾಂ ಹಾಂ ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ತಂಗಿರ ಜೊತೆ ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಸಂಜೆವರೆಗೂ ಅಲ್ಲೇ ಇದ್ದು ಅಲ್ಲೇ ಊಟ ಮಾಡಿಕೊಂಡು ಬಂದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಂದು ದಿವ್ಯಾನಿಲ್ ವ್ಲಾಗ್ಸ್ ಅಂತ ಒಂದು ಪೇಜ್ ಇದೆ. ಅದರಲ್ಲಿ ನಾನು ಕಿಚನ್ ಎಸೆನ್ಸಿಯಲ್ಸು, ಹೋಮ್ ಡೆಕೋರ್ ಪ್ರಾಡಕ್ಟ್ಸು, ಹಾಗೆ ಕುರ್ತಾ ಟಾಪ್ಸು ಮುಂತಾದ ಕೆಲವೊಂದು ಐಟಮ್ಗಳೆಲ್ಲ ಆಫರಲ್ಲಿ ಇರೋದನ್ನು ತೋರಿಸ್ತಾ ಇರ್ತೀನಿ. ನೀವು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಕಾಗಿರೋವಂಥ ಯೂಸ್ಫುಲ್ ಐಟಮ್ ಎಲ್ಲ ತುಂಬ ಡಿಸ್ಕೌಂಟಲ್ಲಿ ತೊಗೋಬೋದು ನೀವು. ಬೇಸಿಕ್ಕಾಗಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ದು. ಸೊ ನಾ ಕೆಲವೊಂದು ಪ್ರಾಡಕ್ಟ್ಸ್ದು ಇಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡ್ತಿರ್ತೀನಿ, ಬಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕೋದ್ರಿಂದ ನಿಮಗೆ ಡೈರೆಕ್ಟಾಗಿ ಸಿಗೋದಿಲ್ಲ. ನೀವು ಅದನ್ನು ಟ್ಯಾಪ್ ಮಾಡಿ ಓಪನ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಾನು ಇನ್ಸ್ಟಾ ಪೇಜ್ ಫಾಲೋ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ರಿಗೂ ಆ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.